ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಲೀಗಲ್ ಲೀಡರ್ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ, ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ರಿಸಲ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗಿದ್ವಿ. ಅದೇ ರೀತಿ ಈ ವಿಡಿಯೋದಲ್ಲೂ ನಾವು ರಿಸಲ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದೇ ರೀತಿ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳ್ತಾ ಹೋಗಿದ್ವಿ ಮಾರ್ಚ್ 15ರೊಳಗಡೆ ನಮ್ಮ ರಿಸಲ್ಟ್ ಬರುತ್ತೆ ಅಂತ. ಬಟ್ ಇದೀಗ ಬಂದ ಸುದ್ದಿ ಇದಾಗಿರುತ್ತೆ. ಮಾರ್ಚ್ 7th ಒಳಗಡೆ ನಮ್ಮ ವ್ಯಾಲ್ಯೂಯೇಷನ್ ಅಂತಕ್ಕಂಥದ್ದು ಕಂಪ್ಲೀಟ್ ಆಗಿರೋದ್ರಿಂದ ಇನ್ 4 or 5 ಡೇಸಲ್ಲಿ ಒಂದು 13ರ ತಾರೀಕು ಒಳಗಡೆ ನಮ್ಗೆ ರಿಸಲ್ಟ್ ಅಂತಕ್ಕಂಥದ್ದು ಸಿಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ನಾವು ಕಾಲೇಜ್ ಸರ್ಕ್ಯುಲರಲ್ಲಿ ನೋಡ್ತಾ ಹೋಗ್ಬೋದು. ಕಾಲೇಜನ್ನು ಪ್ರಾರಂಭವಾಗುವ ಡೇಟು ಎಕ್ಸ್ಟೆಂಡ್ ಆಗಿತ್ತು, 2ರಿಂದ 9ಕ್ಕಾಗಿತ್ತು. ಅದರಲ್ಲಿ ಕ್ರಿಸ್ಟಲ್ ಕ್ಲಿಯರ್ ಆಗಿ ಯೂನಿವರ್ಸಿಟಿಯವರು 8ಅನ್ನು ಕೊಟ್ಟಿದ್ದರು. 9ನೇ ತಾರೀಕು ಒಳಗಡೆ ವ್ಯಾಲ್ಯೂಯೇಷನ್ ಅಂತಕ್ಕಂಥದ್ದು ಮುಗಿಯುತ್ತೆ ಅಂತ. 7ನೇ ತಾರೀಕು ಒಳಗಡೆ ಮುಗಿದಿದೆ. ಖಂಡಿತವಾಗಿ ಇನ್ನು 4 or 5 ಡೇಸಲ್ಲಿ, ಖಂಡಿತವಾಗಿ ಇನ್ನು 3 or 4 ಡೇಸಲ್ಲಿ ರಿಸಲ್ಟ್ ಬರುತ್ತೆ, ಅದರಲ್ಲಿ ಡೌಟ್ ಇಲ್ಲ ಅಂತ ಹೇಳ್ತಾ, ನಾವು ನಮ್ಮ ವೆಬ್ಸೈಟಲ್ಲೂ ಕೂಡ ನೋಡ್ತಾ ಹೋಗ್ಬೋದು. ಇನ್ನು 2025ದೇ ರಿಸಲ್ಟ್ ಇದೆ. ಇದರಲ್ಲಿ ಇನ್ನು 3 or 4 ಡೇಸಲ್ಲಿ ಅಪ್ಡೇಟ್ ಆಗುತ್ತೆ. ಒಂದು 13ರೊಳಗಡೆ ರಿಸಲ್ಟು ಬರೋ ಅಂಥ ಚಾನ್ಸಸ್ ಇದೆ ಅಂತ ಹೇಳ್ಬೋದು. ಈ ವಿಡಿಯೋ ಇಷ್ಟ ಆದಲ್ಲಿ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಭೇಟಿಯಾಗೋಣ.